ಇತ್ತೀಚಿನ ದಿನಗಳಲ್ಲಿ ಕಾಂಟ್ರವರ್ಸಿಗಳು ಕ್ರಿಯೇಟ್ ಆಗುತ್ತೆ. ಸುಮ್ಮನೆ ಯಾರೇ ಇದ್ರು ಅವ್ರಿಗೊಬ್ಬ ಹೇಟರ್ ಇರ್ತಾರೆ, ಅವನೊಬ್ಬ ಹೇಟ್ ಮಾಡೋನು ಇರ್ತಾನೆ. ಸೊ ಆ ಥರ ನಮಗೂ ಬ್ರೇಕಪ್ ಆದಮೇಲೆ ಜೀವನ ಏನು ಅಂತ ತುಂಬ ಬೇಗ ಅರ್ಥ ಆಗುತ್ತಂತೆ. ಏನೇ ಪೇನ್ ಇದ್ರು ಆ ಪೇನ್ನ ವೇಸ್ಟ್ ಮಾಡಬಾರ್ದು. ಕೂತ್ಕೊಂಡು ಒಂದು ಕಡೆ ಹತ್ಕೊಂಡು, ಈಗ ನನ್ನ ಕೈಯಲ್ಲಿ ಒಂದು ಸೋಷಿಯಲ್ ಮೀಡಿಯಾನ ಪವರ್ ಇದೆ ಅಂತ ತಕ್ಷಣ ಹೋಗಿ ಕೂತ್ಕೊಂಡು ಕ್ಯಾಮ್ರಾ ಇಟ್ಬಿಟ್ಟು ಅವ್ರು ಹಂಗೆ ಮಾಡೋರು ಹಿಂಗೆ ಮಾಡೋರು ಹಂಗೆ ಮಾಡಿದ್ರು ಅಂತೇಳಿ. ಜಸ್ಟಿಸ್ ಫಾರ್ ಸೌಜನ್ಯ ಎನ್ನುವಂಥದ್ರ ಬಗ್ಗೆ ನೀವು ಕೂಡ ಮಾತಾಡಿದ್ರಿ. ಯಾವುದು ಬೇರೆ ಥರ ಟರ್ನ್ ಆಗಬಾರ್ದು ಆ್ಯಂಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗಬಾರ್ದು ಸೊಸೈಟಿಲಿ. ಟೆಲ್ ಸಮಥಿಂಗ್ ಏನಾದರೂ ಹೇಳೋಕ್ಕೆ ಮುಂಚೆ ನಾವು ತುಂಬ ಯೋಚನೆ ಮಾಡಬೇಕು. ನೀವು ಮದುವೆ ಆದರೆ ಹುಡುಗಿ ಹೇಗಿರಬೇಕು? ಚೆನ್ನಾಗಿರಬೇಕು, ಫಸ್ಟ್ ಪಾಯಿಂಟ್. ಚೆನ್ನಾಗಿಲ್ಲ ಅಂದರೂ ಮನಸ್ಸು ಚೆನ್ನಾಗಿರಬೇಕು. ನಿಮ್ಮ ಆದಾಯ ಎಷ್ಟು ಡಿಜಿಟಿಗೆ ಹೋಗಿದೆ ಇವಾಗ? ನನಗೆ ರೆವೆನ್ಯೂ ಡಿಸ್ಕೌಂಟ್. ಯೂಟ್ಯೂಬರ್ಸ್ಗೆ ಇರಬೇಕಾದಂತಹ ಬೇಸಿಕ್ ಎಥಿಕ್ಸ್ ಯಾವುದು? ಐ ಆಲ್ವೇಸ್ ಬಿಲೀವ್ ಇನ್ ಸ್ಟೆಪ್ ಬೈ ಸ್ಟೆಪ್ ಸಕ್ಸಸ್. ನನಗೆ ಒಂದೇ ಸರಿ ಮೇಲೆ ಹೋಗಿ ಕೂತ್ಕೊಳ್ಳೋದು ಇಷ್ಟ ಇಲ್ಲ, ಒಂದೇ ಸರಿ ನಮ್ಮ ಮನೆ ಮಾಡ್ಬಿಡೋದು ಇಷ್ಟ ಇಲ್ಲ. ಚಿಕ್ಕ ಸ್ಟೆಪ್ ತೊಗೊಂಡು ಹೋಗೋದೇ ನನ್ನ ರೂಲ್. ಯೂಟ್ಯೂಬರ್ಸ್ ಮಧ್ಯ ಒಗ್ಗಟ್ಟಿದ್ಯಾ ಕನ್ನಡದಲ್ಲಿ? ಈಗ ನೋ ಕಮೆಂಟ್ಸ್. ಕನ್ನಡದ ಯೂಟ್ಯೂಬರ್ ನಮ್ಮ ಜೊತೆಗಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹೇಗಿದ್ದೀರಾ ಸಮೀರ್ ಅವರೇ? ನಮಸ್ತೆ, ಸೂಪರ್ ಆಗಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ. ಸಮೀರ್ ಅನ್ನುವಂತ ಹೆಸರು ಸಿಕ್ಕಾಪಟ್ಟೆ ಸದ್ದು ಮಾಡಿದೆ. ಇದರ ಎಫೆಕ್ಟ್ ಏನಾದ್ರು ಸಿಕ್ತಾ ನಿಮ್ಗೆ? ಇಲ್ಲ, ಕೈಂಡ್ ಆಫ್ ಸಿಕ್ತು, ಬಟ್ ಅಷ್ಟೊಂದಿಲ್ಲ. ಯಾವ ತರ ಅಂದ್ರೆ ಅದೇ ಸಮೀರ ಇದು ಇದೇ ಸಮೀರ ಅನ್ನೋದೆಲ್ಲ ಇತ್ತು. ಬಟ್ ಜನ ನಂಗೆ ಸಮೀರ್ ಅನ್ನೋದು ನೋಡಿರೋದ್ರಿಂದ ಮುಂಚೆಯಿಂದ ಅಷ್ಟು ಕನ್ಫ್ಯೂಸ್. ಹೊಸಬ್ರು ಏನಾದ್ರು ಹೇಳಿದ್ದು ಉಂಟಾ? ಇಲ್ಲ, ಹಂಗೇನಿಲ್ಲ. ಬಟ್ ಒಂದ್ಸರಿ ಹೆಸರು ಕರೆದಿರೋದಿದೆ, MD ಸಮೀರ್ ಅಂತಾನೆ ಕರೆದ್ಬಿಟ್ಟಿದ್ರು ಒಂದ್ಸರಿ. ನಾನು MD ಸ್ಯಾಮ್ ಸಮೀರ್ ಅಂತ ಹೇಳಿ ಇತ್ತು. ಓಕೆ, ಸಮೀರ್ ಸ್ಯಾಮ್ ಅಂತ. ಏನದು ಸ್ಯಾಮ್ ಅಂದ್ರೆ? ಅಂದ್ರೆ ನನಗೆ ನನ್ನ ಹೆಸರು ಸಮೀರ್ ಅಂತ ಫುಲ್ ತುಂಬಾ ಉದ್ದ ಇತ್ತಲ್ಲ, ಅವಾಗ ಫೇಸ್ಬುಕ್ ಅಕೌಂಟ್ಸ್ ಎಲ್ಲ ಮಾಡ್ಬೇಕಾದ್ರೆ ಸಮೀರ್ ಚೆನ್ನಾಗಿಲ್ಲ ಅಂದ್ರೆ ಚಿಕ್ಕದಾಗಿ ಇಡಬೇಕು ಅಂತೇಳಿ ಸ್ಯಾಮ್ ಅಂತ ಇಟ್ಟಿದ್ದೆ. ಅದು ಸ್ಯಾಮ್ ಸಮೀರ್ ಅಂತ ಇಟ್ಬಿಟ್ಟು ಇನ್ಸ್ಟಾ ಅಂತ ಆಡ್ ಮಾಡಿ ಸ್ಯಾಮ್ ಸಮೀರ್ ಇನ್ಸ್ಟಾ ಅಂತ ಆಗುತ್ತೆ. ಓಕೆ, ನೀವು ಎಲ್ಲಿಯವರು? ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳ್ಬೋದಾ? ನಾವು ಬೇಸಿಕ್ಲಿ ಬ್ಯಾಂಗ್ಳೂರೇ. ನಮ್ಮ ಅಪ್ಪ ಬಂದು ಬಾಗಲಕೋಟೆ. ಸೊ ನಮ್ಮ ಅಪ್ಪನು ಬ್ಯಾಂಗ್ಳೂರ್ ಶಿಫ್ಟ್ ಆದ್ರೆ ನಮ್ಮ ಬ್ಯಾಂಗ್ಳೂರು. ಸೊ ಬೇಸಿಕ್ಲಿ ನಾನು ಹುಟ್ಟು ಬೆಳೆದಿರೋದೆಲ್ಲ ಬ್ಯಾಂಗ್ಳೂರ್. ತುಂಬಾ ಕಮ್ಮಿ ನಾನು ಊರ್ ಕಡೆ ಹೋಗಿರೋದು, ನಮ್ಮ ಬಾಗಲಕೋಟೆ ಕಡೆ. ಬ್ಯಾಂಗ್ಳೂರ್ ಫಿಕ್ಸ್. ಓಕೆ, ಎಜುಕೇಶನ್ ಏನ್ ಮಾಡಿದ್ರಿ? ಸೊ ಐ ಫಿನಿಶ್ ಮೈ ಸೌಂಡ್ ಇಂಜಿನಿಯರಿಂಗ್ ಮಾಡಿದ್ದೀನಿ. ಆ್ಯಂಡ್ ನಾನು ಗಿಟಾರ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೆ. ಆ್ಯಂಡ್ ಅದಷ್ಟು ಎಜುಕೇಶನ್. ಸಾಕಷ್ಟು ಕೆಲಸಗಳನ್ನ ಮಾಡಿದ್ರಿ ಅಂತ ಕೇಳ್ಪಟ್ಟೆ, ಈ ಬಗ್ಗೆ ಹೇಳ್ಬೋದಾ? ಅಂದ್ರೆ ನಾನು ವರ್ಕ್ ಮಾಡಕ್ಕೆ ಅಂದ್ರೆ ದುಡ್ಡು ಅರ್ನ್ ಮಾಡಕ್ ಸ್ಟಾರ್ಟ್ ಮಾಡಿದೆ 8th ಸ್ಟ್ಯಾಂಡರ್ಡ್ ಇದ್ದಾಗ. ಪೇಪರ್ ಹಾಕಕ್ಕಿಂತ ಸ್ಟಾರ್ಟ್ ಆಗಿ, ಆಮೇಲೆ ನಪ್ಪ ಫೋಟೋಗ್ರಾಫರ್, ಅವ್ರ ಜೊತೆ ಈವೆಂಟ್ಸ್ಗೆ ಹೋಗ್ತಿದ್ದೆ ಫೋಟೋಗ್ರಫಿ ಮಾಡಕ್ಕೆ. ಹಂಗೆ ಒಂದೊಂದೇ ಕೆಲಸಗಳು ಕಲಿತಾ ಬುಕ್ ಸ್ಟೋರಲ್ಲಿ ವರ್ಕ್ ಮಾಡ್ತಿದ್ದೆ. ಆಮೇಲೆ ಮೆಡಿಕಲ್ ಸ್ಟೋರಲ್ಲಿ ವರ್ಕ್ ಮಾಡ್ತಿದ್ದೆ. ನ್ಯೂಸ್ ಚಾನಲ್ ವರ್ಕ್ ಮಾಡ್ತಿದ್ದೆ. ಸೌಂಡ್ ಇಂಜಿನಿಯರಿಂಗ್ ಮುಗಿಸಿದ್ದೀನಲ್ಲ, ನ್ಯೂಸ್ ಚಾನಲ್ ವರ್ಕ್ ಮಾಡ್ತಿದ್ದೆ. ಡಬ್ಬಿಂಗ್ ಆರ್ಟಿಸ್ಟ್ ವರ್ಕ್ ಮಾಡಿದೆ. ಇನ್ನೂ ಸ್ಟುಡಿಯೋಲೆಲ್ಲ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ತುಂಬಾ ವರ್ಕ್ ಮಾಡಿ ಕಲ್ತಿದ್ದೀನಿ. ಓಕೆ, ಈಗ ಹೇಗಿದೆ ಜೀವನ? ಸಖತ್ತಾಗಿದೆ, ಸೂಪರ್ ಆಗಿದೆ, ಖುಷಿ ಆಗುತ್ತೆ. ಓಕೆ, ಯೂಟ್ಯೂಬರ್ಸ್ ಅಂತ ಕೂಡಲೇ ಇವತ್ತು ಸಾಕಷ್ಟು ಜನ ನೋಡ್ತೀವಿ, ಆದಷ್ಟು ಬೇಗ ಮನೆ ತಗೊಳ್ತಾರೆ, ಕಾರ್ ತಗೊಳ್ತಾರೆ. ಹಾಗಾದ್ರೆ ಅಷ್ಟೆಲ್ಲ ಯೂಟ್ಯೂಬಿಂದ ಹಣ ಇದೆಯಾ? ಡೈರೆಕ್ಟ್ ಪಾಯಿಂಟಿಗೆ ಬಂದ್ಬಿಟ್ರಿ. ಯೂಟ್ಯೂಬ್ ಅಲ್ಲಿ ಹಣ ಇದೆ, ಬಟ್ ಕಮಿಂಗ್ ಟು ದ ಫ್ಯಾಕ್ಟ್, ಕನ್ನಡದಲ್ಲಿ ಸ್ವಲ್ಪ ಕಮ್ಮಿ ಇದೆ. ಬಿಕಾಸ್ ನಮ್ಮ ಆಡಿಯನ್ಸ್ ರೀಚ್ ಕಮ್ಮಿ ಇದೆ, ಅಂಡ್ ಆಲ್ಸೋ ನಮ್ಮ ವ್ಯೂವರ್ಶಿಪ್ ಕಮ್ಮಿ ಇದೆ. ಕಮಿಂಗ್ ಟು ಹಿಂದಿ, ತೆಲುಗು, ತಮಿಳ್. ಈಗ ನಮ್ಮ ಕನ್ನಡದವರು, ಇದು ನಾನು ಅಫೆಂಡ್ ಆಗ್ಬೋದನ್ನು ಗೊತ್ತಿಲ್ಲ ಜನ, ನಮ್ಮ ಕನ್ನಡದವರು ತೆಲುಗು, ತಮಿಳ್, ಮಲಯಾಳಂ, ಹಿಂದಿನೂ ನೋಡ್ತಾರೆ. ಬಟ್ ಕನ್ನಡ ಬರೀ ಕನ್ನಡದವ್ರು ಮಾತ್ರ ನೋಡೋದ್ರಿಂದ ನಮ್ಮ ವ್ಯೂವರ್ಶಿಪ್ ಕಮ್ಮಿ ಇದೆ. ಸೊ ಅದ್ಬಿಟ್ಟು ಕನ್ನಡದವರು ಕನ್ನಡ ಆಡಿಯನ್ಸ್ ಸ್ವಲ್ಪ, ಐ ಮೀನ್ ಕನ್ನಡ ಕ್ರಿಯೇಟರ್ಸ್ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಿದ್ರೆ ಮೇ ಬಿ ದುಡ್ಡು ಜಾಸ್ತಿ ಬರ್ಬೋದು ಹೇಳಿ. ಓಕೆ, ಡೈಲಿ ಲಾಗ್ಸ್ ನ ಕನ್ನಡದಲ್ಲಿ ನೀವೇ ಫಸ್ಟ್ ಶುರು ಮಾಡಿರೋದು ಅಂತ ಕೇಳ್ಪಟ್ಟೆ. ಇವತ್ತು ಡೈಲಿ ಲಾಗ್ಸ್ ಯಾವ ರೀತಿ ರೂಪಾಂತರ ಆಗಿದೆ, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಸೊ ಇಟ್ಸ್ ಬಿನ್ 3 years ನಾನು ಡೈಲಿ ಲಾಗ್ ಸ್ಟಾರ್ಟ್ ಮಾಡಿ. ಎವ್ರಿ ಡೇ ಏನೇ ಲೈಫಲ್ಲಿ ಏನೇ ಪ್ರಾಬ್ಲಮ್ ಇದ್ರು, ಬ್ರೇಕಪ್ ಇದ್ರು, ಹಲ್ ನೋವಿದ್ರು, ಏನ್ ನೋವಿದ್ರು ಎದ್ದು ನಾನು ಬ್ಲಾಗ್ ಮಾಡಬೇಕು. ಬಿಕಾಸ್ ನಾನು ಒಂಥರ ಅಡಿಕ್ಟ್ ಆಗ್ಬಿಟ್ಟಿದ್ದೆ. ನನ್ನ ಆಡಿಯನ್ಸ್ ಹೆಂಗೆ ನನ್ನ ಡೈಲಿ ಲೈಫ್ ನೋಡೋಕ್ಕೆ ದೇ ವೆಯ್ಟ್ ಫಾರ್ ಇಟ್. ನಾನು ನನ್ನ ಕಾಂಟೆಂಟ್ನ ಪೋಸ್ಟ್ ಮಾಡೋಕ್ಕೆ ಅಡಿಕ್ಟೆಡ್ ಟು ಪೋಸ್ಟಿಂಗ್. ಲೈಕ್ ಕಾಮೆಂಟ್ ಎಲ್ಲ ನೋಡಬೇಕು ಅನ್ನೋದು ನಮಗೂ ಇರುತ್ತಲ್ಲ. ಅದು ಬಿಟ್ರೆ ಈಗ ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಹಳೆ ವ್ಲಾಗ್ಸ್ನ ನೋಡಕ್ಕೆ ಹೋದ್ರೆ ತುಂಬಾ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ನನ್ನ ಫ್ಯಾಮಿಲಿ ಲೈಫ್ ಸ್ಟೈಲ್ ನಾನು ಏನಿತ್ತು ಮುಂಚೆ, ಈಗ ನಾವು ಲೀಡ್ ಮಾಡ್ತಿರೋ ಲೈಫೇ ಬೇರೆ ಇದೆ. ಇಟ್ಸ್ ಅ ಹ್ಯೂಜ್ ಡಿಫರೆನ್ಸ್. ವ್ಲಾಗ್ಸ್ ಅಂತ ಅಂದ್ಕೂಡ್ಲೆ ಸಾಕಷ್ಟು ಜನ ಈಗ ಯೂಟ್ಯೂಬರ್ಸ್ ಆಗಿ ಈ ರೀತಿ ಕಂಟೆಂಟ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದೆ. ಇದು ಎಷ್ಟು ಪ್ರಯೋಜನ ಆಗ್ತಿದೆ, ಜೊತೆಗೆ ಏನ್ ಹೇಳ್ತೀರಾ? ಅಂದ್ರೆ ಅವರಿಗೆ ಎಷ್ಟು ರೀತಿ ನೆಗೆಟಿವ್ ಆಗಿ ಪರಿಣಾಮ ಬೀರ್ತಾ ಇದೆ? ಅಂದ್ರೆ ಆಡಿಯನ್ಸ್ಗೂ, ಅಂದ್ರೆ ಯೂಟ್ಯೂಬರ್ಸ್ ಯಾರು ಮಾಡ್ತಾರೆ ಅವರಿಗೂ ವೈಯಕ್ತಿಕ ಜೀವನದ ಮೇಲೆ, ಜೊತೆಗೆ ವೀಕ್ಷಕರಿಗೆ. ಸೊ ಇನ್ಫ್ಲೂಯೆನ್ಸರ್ ಆರ್ ಯೂಟ್ಯೂಬರ್ ಏನೇ ಆದ್ರೂ ವಿ ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ ದಟ್ ತುಂಬಾ ಜನ ನಮ್ಮನ್ನ ನೋಡ್ತಿರ್ತಾರೆ ಅಂಡ್ ನಾವ್ ಹೇಳೋ ಮಾತನ್ನ ನಂಬ್ತಾರೆ. ಬಿಕಾಸ್ ನಮ್ಮನ್ನ ಮುಂಚೆನ ನೋಡಿರ್ತಾರೆ ಅಂಡ್ ಆಲ್ಸೋ ದ ಕನೆಕ್ಷನ್ ಇರುತ್ತೆ, ಬಾಂಡಿಂಗ್ ಇರುತ್ತೆ. ಸೊ ವಿ ಶುಡ್ ಬಿ ವೆರಿ ಕೇರ್ಫುಲ್ ಬಿಫೋರ್ ವಿ ಟೆಲ್ ಸಮಥಿಂಗ್. ಏನಾದ್ರು ಹೇಳಕ್ ಮುಂಚೆ ನಾವು ತುಂಬಾ ಯೋಚನೆ ಮಾಡಬೇಕು. ನಾನು ಅಷ್ಟೇ ನನ್ನ ವ್ಲಾಗ್ ಅಲ್ಲಿ ಏನೇ ಮೆನ್ಷನ್ ಮಾಡ್ತಿದ್ದೀನಿ ಅಂದ್ರೂ ಐ ಥಿಂಕ್ ಅ ಲಾಟ್ ಆಫ್ ಟೈಮ್ಸ್ ಓಕೆ
ನಂದು ನಾನ್ ಫಿಲ್ಟರ್ ವ್ಲಾಗ್ ಇರುತ್ತೆ, ಸುಮ್ಮನೆ ಕ್ಯಾಮ್ರಾ ಎತ್ತಿ ಮಾತಾಡ್ತಿರ್ತೀನಿ. ಬಟ್ ಐ ನೋ ವೆನ್ ಟು ಕಟ್. ನನ್ನ ಎಡಿಟಿಂಗ್ ಅಲ್ಲಿ ಕೂತ್ಕೊಂಡಾಗ ನಾನು 2-3 ಟೈಮ್ಸ್ ಚೆಕ್ ಮಾಡ್ತೀನಿ. ಓಕೆ, ಯಾವುದು ಯಾರಿಗೂ ಹರ್ಟ್ ಆಗಬಾರ್ದು, ಯಾವುದು ಬೇರೆ ಥರ ಟರ್ನ್ ಆಗಬಾರ್ದು, ಆ್ಯಂಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗಬಾರ್ದು ಸೊಸೈಟಿಲಿ. ಆ್ಯಂಡ್ ಅದು ಬಿಟ್ಟರೆ ವಿ ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ ದಟ್ ವಿ ಹ್ಯಾವ್ ಟು ಇನ್ಸ್ಪೈರ್ ಪೀಪಲ್. ಅವರು ಈಗ ನಾನು ನನ್ನ ಲೈಫ್ ಸ್ಟೈಲ್ನ ನಾನು ಇಂಪ್ರೂವ್ ಮಾಡ್ಕೊಂಡೆ ಅಂದರೆ ಐ ಆಲ್ವೇಸ್ ಟೆಲ್ ಇನ್ ಮೈ ವ್ಲಾಗ್, ನೀವು ಮಾಡಬೇಕು, ನೀವು ಹಾರ್ಡ್ ವರ್ಕ್ ಮಾಡಿ, ನಂದು ಬರೀ ನೋಡ್ಕೊಂಡೇ ಇದ್ಬಿಡ್ಬೇಡಿ ವ್ಲಾಗ್ನ. ಸೊ ನೀವು ಇನ್ಸ್ಪೈರ್ ಆಗಿ ನೀವು ಏನಾದ್ರು ಮಾಡಿ, ನಿಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳಿ. ದಿಸ್ ಇಸ್ ವಾಟ್ ಐ ಯೂಶಲಿ ಸ್ಪ್ರೆಡ್ ಮೆಸೇಜ್ ಇನ್ ಮೈ ವ್ಲಾಗ್ಸ್. ಇತ್ತೀಚೆಗೆ ಒಂದಷ್ಟು ಕಮೆಂಟ್ಸ್ಗಳನ್ನ ನೋಡ್ತಾ ಇದ್ದೆ. ಇನ್ನೊಬ್ರು ಯೂಟ್ಯೂಬರ್ ಒಂದು ಯಶಸ್ಸನ್ನ ನೋಡಿ ವೀಕ್ಷಕರು ಕಮೆಂಟ್ ಹಾಕಿರುವಂತದ್ದು, ನಾವ್ ಯೂಟ್ಯೂಬ್ ನೋಡ್ತಾ ಇದೀವಿ, ಅವ್ರು ಬೆಳೀತಾ ಇದಾರೆ, ನಾವೇನೂ ಇಲ್ಲ ಅಂತ. ಇರುತ್ತೆ. ಏನ್ ಹೇಳಿ, ಈಗ ನೋ ಕಮೆಂಟ್ಸ್. ನೀವು ಬೆಳೀತಾ ಇದೀರ ಅಂತ ಕಮೆಂಟ್ ಮಾಡ್ತಾ ಇಲ್ಲ ಅಂತ. ಅಲ್ಲ, ಹಂಗೆ ಎಫರ್ಟ್ಸ್ ಹಾಕ್ತಾ ಇದೀವಿ, ಬೆಳಿತಿದೀವಿ ಅಂದ್ರೆ ಹೌದು. ಸಿ ಎವ್ರಿಥಿಂಗ್, ಎಲ್ಲ ಕೆಲಸದಲ್ಲೂ ಎಫರ್ಟ್ಸ್ ಬೇಕು. ಈಗ ನಾನು ಡೈಲಿ ವ್ಲಾಗ್ ಮಾಡ್ಬೇಕು ಅಂದ್ರೆ ಇಟ್ಸ್ ನಾಟ್ ಈಸಿ. ನಾನು ಹೇಳಿದೆ, ನನ್ನ ಲೈಫಲ್ಲಿ ಪರ್ಸನಲ್ ಇಶ್ಯೂಸ್ ಇರುತ್ತೆ, ಎಲ್ಲರ ಲೈಫಲ್ಲೂ ಪರ್ಸನಲ್ ಪ್ರಾಬ್ಲಮ್ಸ್ ಇರುತ್ತೆ, ಹೆಲ್ತ್ ಇಶ್ಯೂಸ್ ಇರುತ್ತೆ. ನಂದು ಸರ್ಜರಿ ಆಗಿತ್ತು ರೀಸೆಂಟ್ ಆಗಿ. ನನ್ನ ಸರ್ಜರಿ ಆದ್ರೂ ವ್ಲಾಗ್ ಬಿಟ್ಟಿಲ್ಲ. ಸಮಸ್ಯೆ ನಂದು ಕಿಡ್ನಿ ಸ್ಟೋನ್, ನನ್ನ ತಮ್ಮಂದು ಆಗಿತ್ತು, ನಂದು ಕಿಡ್ನಿ ಸ್ಟೋನ್ ಏನೋ ಇಶ್ಯೂಗಳಾಗಿತ್ತು. ಬಟ್ ಏನೇ ಹೆಲ್ತ್ ಇಶ್ಯೂ ಇದ್ರು ನಾನು ವ್ಲಾಗ್ ಮಾಡಬೇಕು, ಬಿಕಾಸ್ ಒಂದು ಚೈನ್ ಹೋಗ್ತಾ ಇರುತ್ತೆ. ಈಗ ಹಿಂಗೆ ಸೀರಿಯಲ್ ಒಂದು ಟೆಲಿಕಾಸ್ಟ್ ಒಂದಿನ ನಾನು ನಿಲ್ಲಲ್ಲ, ಹಂಗೆ ನನ್ನ ವ್ಲಾಗ್ದು ಒಂದಿನ ನಿಲ್ಬಾರ್ದು ಅನ್ನೋದು ನಂದೊಂದು ಮೈಂಡ್ ಸೆಟ್ ಇರುತ್ತೆ. ಸೊ ಈಸಿ ಅಂತ ಅನ್ಸ್ಬೋದು ಜನರಿಗೆ, ಯಾಕೆಂದ್ರೆ ಅವ್ರಿಗೆ ಈಗ ಎಲ್ಲರಿಗೂ ಅವ್ರವ್ರ ಜಾಬ್ ಕಷ್ಟ ಅನ್ಸುತ್ತೆ. ನಾನು ಕಷ್ಟ ಬೀಳ್ತಾ ಇದೀನಿ, ಏನಾದ್ರು ಆಫೀಸ್ಗೆ ಹೋಗ್ಬೇಕು, ಅದು ಹಂಗೆ ನಮ್ದು ದಿನ ಎದ್ದು ಏನ್ ಮಾಡೋದು ನಾಳೆ. ಸೊ ವಿ ಡೋಂಟ್ ಸ್ಲೀಪ್. ನನ್ನ ಕ್ರಿಯೇಟರ್ಸ್ ವಿಷಯ ಹೇಳ್ಬೇಕಂದ್ರೆ ತುಂಬಾ ಜನ ಕ್ರಿಯೇಟರ್ಸ್ ನನಗೆ ಗೊತ್ತಿರೋರೆಲ್ಲ ತುಂಬಾ ಜನ ಮಲ್ಗಲ್ಲ, ನೈಟ್ ಎಲ್ಲ ಯೋಚನೆ ಮಾಡ್ತಾರೆ, ನಾಳೆ ಏನ್ ಮಾಡ್ಬೇಕು, ನಾಳೆ ಹೆಂಗ್ ಎಂಟರ್ಟೈನ್ ಮಾಡ್ಬೋದು, ನಾಳೆ ಏನ್ ಕ್ರಿಯೇಟಿವ್ ಆಗಿ ಮಾಡ್ಬೋದು, ನಾಳೆ ನನಗೆ ಫಾಲೋವರ್ಸು ದುಡ್ಡು ಹೌದು, ಬಟ್ ಎಂಡ್ ಆಫ್ ದ ಡೇ ಕಾಂಟೆಂಟ್ ಪೋಸ್ಟ್ ಮಾಡ್ಬೇಕಲ್ಲ, ಅದನ್ನ ಹೆಂಗೆ ಯೋಚನೆ ಮಾಡೋದು, ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಅಂಡ್ ಎಫರ್ಟ್. ಅಂದ್ರೆ ಡೈಲಿ ವ್ಲಾಗ್ಸ್ ಅಲ್ಲಿ ನೀವು ವಿಷಯಗಳನ್ನ ಹೇಳೋದು ಸರಿ, ಬಟ್ ಕೆಲವರು ವಿಡಿಯೋಗಳನ್ನ ನೋಡಿದಾಗ ಅವರ ಖಾಸಗಿ ವಿಚಾರಗಳನ್ನ ಕೂಡ ಶೇರ್ ಮಾಡ್ಕೊಳ್ತಾರೆ. ಇದು ಎಷ್ಟು ನೆಗೆಟಿವ್ ಎಫೆಕ್ಟ್ ಹೊಡೆಯುತ್ತೆ ಅಂತ ಅಂದ್ರೆ ನನ್ನ ಡೈಲಿ ವ್ಲಾಗ್ 3 years ಇಂದ ಮಾಡ್ತಾ ಇದ್ದೀನಿ, ಆಯ್ತಾ. ನಂದು 3 years ಇಂದ ಮಾಡ್ತಿರೋದ್ರಿಂದ ನಾನು ನನ್ನ ಲೈಫ್ 10% ಆಫ್ ಮೈ ಲೈಫ್ ನಾನು ಯೂಟ್ಯೂಬ್ ಅಲ್ಲಿ ತೋರಿಸ್ತೀನಿ. ನನ್ನ ಪರ್ಸನಲ್ ಲೈಫೇ ಇರ್ಬೋದು, ಬಟ್ 10% ಇರುತ್ತೆ, ವಿಚ್ ಇಸ್ ಒಬ್ಬ ಕ್ರಿಯೇಟರ್ ಗೊತ್ತಿರಬೇಕು. ಓಕೆ, ಏನ್ ತೋರಿಸ್ಬೇಕು, ಏನ್ ತೋರಿಸಬಾರ್ದು. ಈಗ ನಮ್ಮ ಮನೇಲಿ ದುಡ್ಡು ನಾನು ಇಟ್ಟಿದ್ದೀನಿ ಅಂತ ವ್ಲಾಗಲ್ಲಿ ತೋರಿಸ್ಬಿಟ್ಟು ನಾನು ಬಿಟ್ರೆ ಒಂದಿನ ಬಂದು ಎತ್ಕೊಂಡು ಹೋಗ್ತೇನೆ. ಸೊ ಐ ಶುಡ್ ಹ್ಯಾವ್ ದಟ್ ಸೆನ್ಸ್. ಯಾವತ್ತು ಏನು ಒಂದು ಲಿಮಿಟ್ ಇರುತ್ತೆ ಎಲ್ಲದಕ್ಕೂ. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಐ ಗೆಸ್ ದೇರ್ ಇಸ್ ನೋ ಪ್ರಾಬ್ಲಮ್. ಯೂಟ್ಯೂಬರ್ಸ್ಗೆ ಇರಬೇಕಾದಂತಹ ಬೇಸಿಕ್ ಎಥಿಕ್ಸ್ ಯಾವುದು? ರೆಸ್ಪಾನ್ಸಿಬಲ್ ಆಗಿರಬೇಕು. ಏನೇ ಪ್ರಮೋಟ್ ಮಾಡ್ತಿದ್ರು, ಏನೇ ಮಾತಾಡ್ತಿದ್ರು. ಈಗ ನಾನು ಹೇಳ್ಬೇಕಂದ್ರೆ ನಾವು ಬೆಟ್ಟಿಂಗ್ ಎಲ್ಲ ಮುಂಚೆ ತುಂಬ ಪ್ರಮೋಟ್ ಮಾಡ್ತೀವಿ. ನಾನು ಮಾಡಿದ್ದೀನಿ ಮುಂಚೆ. ವೆನ್ ಐ ವಾಸ್ ಅ ಕ್ರಿಯೇಟರ್, ನಮಗೆ ಗೊತ್ತಿಲ್ಲ ಇದ್ರಲ್ಲಿ ದುಡ್ಡು ಮಾಡ್ಬೋದು, ದುಡ್ಡಿದೆ. ನಾನು ಏನೋ ಪ್ಯಾಷನ್ಗೋಸ್ಕರ ಮಾಡ್ಕೊಂಡು ಹೋಗ್ತಿದ್ದೆ, ಗಿಟಾರ್ ಟೀಚರ್ ವರ್ಕ್ ಮಾಡ್ತಿದ್ದೆ. ಆ್ಯಂಡ್ ನಮಗೆ ಫಸ್ಟ್ ಪ್ರಮೋಷನ್ಸ್ ಬರ್ತಿದ್ದೆ ಬೆಟ್ಟಿಂಗು. ನಮ್ಗೆ ಬೆಟ್ಟಿಂಗಿಂದ ಹಿಂಗಾಗುತ್ತೆ ಹಂಗಾಗುತ್ತೆ ಜನ ನೋಡಿ ಅದು ಇದೆಲ್ಲ ರೀಸೆಂಟಾಗಿ ನೋಡಿದಾಗ ಹಿಂಗೆಲ್ಲ ಆಗುತ್ತೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಅವಾಗೆಲ್ಲ ನಾವು 18 years 20 years ಹುಡುಗರು. ಓಕೆ, 1,000 2,000 ಕೊಡ್ತಿದ್ದಾರೆ, ನಾವು ದುಡ್ಡು ಮಾಡ್ಬೋದು, ನಮ್ಮ ಮನೆಯವ್ರಿಗೆ ಕೊಡ್ಬೋದು, ಇನ್ನೋ ಮೈಂಡ್ ಸೆಟ್ಟಲ್ಲಿ ಏನೋ ಮಾಡ್ತಿದ್ವಿ. ದೆನ್ ನನ್ನ 4 years ಆಯಿತು ಬೆಟ್ಟಿಂಗ್ ಬಿಟ್ಟು. ವಿ ಗೆಟ್ ಅ ಲಾಟ್ ಆಫ್ ಆಫರ್. ನನಗೆ ಹ್ಯೂಜ್ ಅಮೌಂಟ್ ಎಲ್ಲ ಬಂದಿದೆ, 45-50 lakh ಎಲ್ಲ ಆಫರ್ ಮಾಡ್ತಾರೆ ಬರೀ ಬೆಟ್ಟಿಂಗ್ ಪ್ರಮೋಟ್ ಮಾಡಿ ಅಂತ. ಬಟ್ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಇಟ್, ಬಿಕಾಸ್ ಐ ರಿಯಲೈಸ್ಡ್ ಓಕೆ ಇದರಿಂದ ಯಾರಿಗೊಬ್ರು ಪ್ರಾಬ್ಲಮ್ ಆಗ್ತಿದೆ, ಆ್ಯಂಡ್ ನಾನು ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಅದನ್ನ ಮಾಡಬಾರ್ದು. ದುಡ್ಡು ಬರ್ತಿದ್ದೆ, ಹೌದು, ನಾನು ಒಂದು ಫ್ಲಾಟ್ ತೊಗೊಂಡ್ಬಿಡ್ಬೋದಿತ್ತು, ಒಂದು ಮನೆ ಮಾಡ್ಕೊಂಡ್ಬಿಡ್ಬೋದಿತ್ತು, ನೆಮ್ಮದಿಯಾಗಿ ಜೀವನ ನಡೆಸ್ಬೋದಿತ್ತು. ಬಟ್ ಆ ಪ್ರೊಸೆಸ್ಗೂ ಈ ಪ್ರೊಸೆಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಸೊಸೈಟಿಲಿ ಜನ ನಮ್ಮನ್ನ ಕಂಡಿಡಿಯೋ ರೀತಿ ಆ್ಯಂಡ್ ನಮ್ಮನ್ನ ಮಾತಾಡೋ ರೀತಿನೂ ತುಂಬ ಡಿಫ್ರೆನ್ಸ್ ಚೇಂಜಸ್ ಇರುತ್ತೆ. ಆ್ಯಂಡ್ ಆಲ್ಸೋ ಇದು ಈಸಿ ಸ್ಟೆಪ್ ಅಂತ ನಂಗೆ ಅನಿಸ್ತು. ಐ ಆಲ್ವೇಸ್ ಬಿಲೀವ್ ಇನ್ ಸ್ಟೆಪ್ ಬೈ ಸ್ಟೆಪ್ ಸಕ್ಸಸ್. ನನಗೆ ಒಂದೇ ಸರಿ ಮೇಲೆ ಹೋಗಿ ಕೂತ್ಕೊಳ್ಳೋದು ಇಷ್ಟ ಇಲ್ಲ, ಒಂದೇ ಸರಿ ನಮ್ಮ ಮನೆ ಮಾಡ್ಬಿಡೋದು ಇಷ್ಟ ಇಲ್ಲ. ಚಿಕ್ಕ ಸ್ಟೆಪ್ ತೊಗೊಂಡು ಹೋಗೋದೇ ನನ್ನ ರೂಲ್. ಸಾಕಷ್ಟು ಜನ ಹೇಳೋದನ್ನ ಕೇಳಿದ್ದೀನಿ, ನಿಮ್ಮ ಸಕ್ಸಸ್ನ ನೀವು ಜನರ ಮುಂದೆ ಇಡಬೇಡಿ, ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೋಬೇಡಿ, ದೃಷ್ಟಿ ಆಗತ್ತೆ ಅಥವಾ ಇನ್ನೊಂದೇನೋ ಅಂತ. ಸಾಕಷ್ಟು ಜನ ಅಂದ್ರೆ ಮೇಲ್ಗಡೆಯಿಂದ ನಿಮಗೆ ವಿಶ್ ಮಾಡಿದ್ರು ಕೂಡ ಅವ್ರಿಗೆ ಒಂದಷ್ಟು ಜಲಸ್ ಇರತ್ತೆ ಅಂತ ಹೇಳೋದನ್ನ ನಾನು ಕೇಳಿದ್ದೀನಿ. ಈಗ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಎಲ್ಲರೂ ಶೇರ್ ಮಾಡ್ತಾರೆ. ನಿಮಗೆ ಇದ್ರ ಬಗ್ಗೆ ಯಾವತ್ತಾದ್ರೂ ಯೋಚನೆ ಬಂದಿದ್ಯಾ ಅಥವಾ ಎಫೆಕ್ಟ್ ಆಗಿದ್ಯಾ? ಅದೇ ನಾನು ಹೇಳಿದ್ನಲ್ಲ, ಯಾವ್ದನ್ನ ಪಬ್ಲಿಕ್ ಮಾಡಬೇಕು, ಯಾವ್ದನ್ನ ಪಬ್ಲಿಕ್ ಮಾಡಬಾರ್ದು ಅಂತ ನಮಗೆ ಗೊತ್ತಿರಬೇಕು. ನಾನು ಹೇಳ್ತಾ ಇರೋದು ದೃಷ್ಟಿ ಬಗ್ಗೆ. ನಂಬ್ತೀರಾ ನೀವು ಅದನ್ನೆಲ್ಲ? ನನ್ನ ಆಡಿಯನ್ಸ್ ನನ್ನ ಪ್ರಕಾರ ಯಾರು ದೃಷ್ಟಿ ಹಾಕಿಲ್ಲ. ಥ್ಯಾಂಕ್ ಯು. ಓಕೆ, ಯಾರು ದೃಷ್ಟಿ ಹಾಕಿಲ್ಲ ಅಂದ್ರೆ ಇರುತ್ತೆ ದೃಷ್ಟಿ ಅನ್ನೋದು ನನ್ನ ಪ್ರಕಾರ. ಬಟ್ ಐ ಡೋಂಟ್ ಥಿಂಕ್ ಸೊ ದಟ್ ಈಸ್ ಹ್ಯಾಪನಿಂಗ್ ಟು ಮೀ. ಚೆನ್ನಾಗಿ ಆಗ್ತಿದೆ ಜೀವನ, ಚೆನ್ನಾಗಿ ನಡೆಯುತ್ತೆ. ಓಕೆ, ಕನ್ನಡ ಯೂಟ್ಯೂಬರ್ಸ್ ಎಲ್ಲ ಹೇಗಿದ್ದಾರೆ, ಹೇಗೆ ನಡೀತಾ ಇದೆ? ಇಟ್ಸ್ ಗೋಯಿಂಗ್ ಗುಡ್. ಈಗ ಸ್ವಲ್ಪ ಜಾಸ್ತಿ ಚಾನಲ್ ಸ್ಟಾರ್ಟ್ ಆಗ್ತಿದೆ, ತುಂಬಾ ಜನ ಇನ್ಫ್ಲುಯೆನ್ಸರ್ಸ್ ಯೂಟ್ಯೂಬರ್ಸ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಬಟ್ ಒಂದು ನಾನು ಕ್ಲಿಯರ್ ಮಾಡೋದೇನು ಅಂದರೆ, ಯಾರ್ಯಾರೀಗ ಪ್ಯಾಷನ್ ಇಟ್ಕೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದೀರಾ, ಇಲ್ಲ ಒಂದು ಮೈಂಡ್ ಸೆಟ್ ಇರುತ್ತೆ, ನಾನು ವರ್ಕ್ ಮಾಡ್ಕೊಂಡೆ ಸೈಡಲ್ಲಿ ಯೂಟ್ಯೂಬ್ ಮಾಡ್ತೀನಿ, ಅದರಲ್ಲಿ ಎಷ್ಟೋ ಜನ ಲಕ್ಷ ದುಡಿತಿದ್ದಾರೆ, ಸಮೀರ್ ಸೂಟ್ ಹಾಕೊಂಡು ಮಾಡ್ತಾನೆ, ಸಮೀರ್ ಕಾರ್ ತೊಗೊಂಬಿಟ್ಟ, ನಾನು ತೊಗೋತೀನಿ ಅಂತ ಮೈಂಡ್ ಸೆಟ್ಟಲ್ಲಿ ಸ್ಟಾರ್ಟ್ ಮಾಡಿದ್ರೆ ಕಷ್ಟ ಇದೆ. ದುಡ್ಡು ಮಾಡಬೇಕು ಅಂತಾನೆ ಯೂಟ್ಯೂಬ್ ಮಾಡೋದು
ಈಸ್ ನಾಟ್ ರೈಟ್. ಯು ಸ್ಟಾರ್ಟ್ ವಿತ್ ಅ ಪ್ಯಾಷನ್, ಯು ಸ್ಟಾರ್ಟ್ ವಿತ್ ಅ ಗೋಲ್. ಓಕೆ, ನಾನು ಒಂದು ವ್ಯಾಲ್ಯೂ ಆ್ಯಡ್ ಮಾಡ್ತೀನಿ, ಓಕೆ ನನ್ನ ಕಾಂಟೆಂಟಿಂದ ಈ ಕಾಂಟೆಂಟ್ ನಂದಿರುತ್ತೆ, ನಂದು ನೀಶ್ ಇರುತ್ತೆ ಅಂತ ಮಾಡ್ಕೊಂಡು ಹೋದ್ರೆ ಯು ವಿಲ್ ಮೇಕ್ ಮನಿ, ಯು ವಿಲ್ ಸಿ ಸಕ್ಸಸ್. ಬಟ್ ದುಡ್ಡುಗೋಸ್ಕರನೇ ಅಂತ ಹೇಳಿದ್ರೆ ತುಂಬಾ ಕಷ್ಟ ಇದೆ ಅಂತ ನಾನು ಹೇಳ್ಬೋದು. ಮಾಡೋರು ಮಾಡ್ತಿರ್ಬೋದೇನೋ, ಬಟ್ ನನ್ನ ಪ್ರಕಾರ ಅದು ಕಷ್ಟ. ಯೂಟ್ಯೂಬರ್ಸ್ ಮಧ್ಯ ಒಗ್ಗಟ್ಟಿದ್ಯಾ ಕನ್ನಡದಲ್ಲಿ? ಇದೆ, ಅಂದ್ರೆ ನಮ್ದೇ ಒಂದೊಂದು ಸರ್ಕಲ್ ಇದೆ ಅಂಡ್ ಏನೋ ಪ್ರಾಬ್ಲಮ್ ಆದ್ರೂ ನಿಂತ್ಕೊಳ್ತಾರೆ. ಓಕೆ, ಅಂದ್ರೆ ಕೆಲವೊಂದ್ಸಲ ಹಿಂದೆ ಮುಂದೆ ನೋಡಿದೆ ಎಲ್ಲಾ ವಿಚಾರಕ್ಕೂ ನಾನು ಇರ್ತೀನಿ, ಒಗ್ಗಟ್ಟಲ್ಲಿ ಇರೋಣ ಅಂತ ಹೇಳೋದು ಕೂಡ ಸಮಸ್ಯೆ ಆಗುತ್ತೆ ಅಂತ. ಈ ತರದ್ದು ಏನೋ ಇನ್ಸಿಡೆಂಟ್ ನಡೆದಿದ್ಯಾ ನಿಮ್ಗೆ? ಐ ಟೆಲ್ ಯು, ಬೇಸಿಕ್ಲಿ ಏನಾಯ್ತು ಅಂದ್ರೆ, ಯಾವುದೇ ಇನ್ಸಿಡೆಂಟ್ ತಗೊಂಡ್ರು ನಾವ್ ಇನ್ಫ್ಲುಯೆನ್ಸರ್ ಆಗಿರೋದ್ರಿಂದ ಜನ ನಮ್ಮ ಫಾಲೋ ಮಾಡ್ತಿದ್ದಾರೆ ಅಂತ. ಜನ ಬಂದು ನಮಗೆ ಕಾಮೆಂಟ್ ಆಗ್ತಾರೆ, ನೀವೊಂದು ಇಶ್ಯೂ ನಡೀತಿದೆ, ನೀವು ಮಾತಾಡ್ತಿಲ್ಲ ಅಂತ. ಸೊ ಒಂದಷ್ಟು ಇನ್ಫ್ಲುಯೆನ್ಸರ್ಸ್ ಓಕೆ ಈಗ ಮಾತಾಡ್ಬೇಕು ನಾವು, ಇವ್ರು ಈ ತರ ಕಾಮೆಂಟ್ಸ್ ಆಗ್ತಿದ್ದಾರೆ, ಮಾತಾಡಿಲ್ಲ ಅಂದ್ರೆ ನಾವು ಕೆಟ್ಟವ್ರು ಅನ್ಸ್ಕೋತೀವಿ ಅಂತೇಳಿ ರಿಸರ್ಚ್ ಮಾಡದೆ ಯೋಚನೆ ಮಾಡದೆ ಮಾತಾಡೋದು ತಪ್ಪೇ. ಹೌದು, ದಟ್ ಈಸ್ ರಿಯಲಿ ನಾಟ್ ರೈಟ್. ಅವರ ಸೊಸೈಟಿಯಲ್ಲಿ ಬದುಕಬೇಕಂದ್ರೆ ಪ್ರಾಪರ್ ಆಗಿ ರಿಸರ್ಚ್ ಮಾಡಿ, ಓಕೆ ಮಾತಾಡೋಕೆ ಮುಂಚೆ ಕರೆಕ್ಟ್ ಆಗೇನು ಅಂತ. ಬಟ್ ಅದೇ ಜನ ಮತ್ತೆ ಕಾಮೆಂಟ್ ಆಗ್ತಾರೆ, ನೀನು ಮಾತಾಡ್ಬಿಟ್ಟೆ ಯೋಚನೆ ಮಾಡಿಲ್ಲ ಅಂತ. ಸೊ ಈ ಇದರಲ್ಲಿ ಇನ್ಫ್ಲುಯೆನ್ಸರ್ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾರೆ. ಬಟ್ ನಾನು ಹೇಳೋದೇನು ಅಂದ್ರೆ, ಒಂದ್ಸರಿ ಥಿಂಕ್ ಬಿಫೋರ್ ಯು ಟಾಕ್. ನಾನು ಆಗ್ಲೇ ಹೇಳ್ದಂಗೆ ಯೋಚನೆ ಮಾಡಬೇಕು, ನಮ್ಮ ಹತ್ರ ರೆಸ್ಪಾನ್ಸಿಬಿಲಿಟಿ ಇದೆ. ನಾವು ಒಂದು ವಿಡಿಯೋ ಪೋಸ್ಟ್ ಮಾಡಿದ್ರೆ 1,00,000 ಜನ ನೋಡ್ತಾರೆ, 1,00,000 ಮಿನಿಮಮ್ ಅಂದ್ಕೊಡಿ, 1,00,000 ಜನ ನೋಡ್ತಾರೆ. 1,00,000 ಇಸ್ ನಾಟ್ ಅ ಸ್ಮಾಲ್ ಅಮೌಂಟ್. ಸೊ ಅಷ್ಟು ಜನ ನೋಡ್ತಿದ್ದಾರೆ ಅಂದ್ರೆ ನಾವು ಸ್ವಲ್ಪ ಯೋಚನೆ ಮಾಡಿ ರಿಸರ್ಚ್ ಮಾಡಿ ವಿಡಿಯೋ ಮಾಡಬೇಕು ಅಂತ ಹೇಳಿ. ಜಸ್ಟಿಸ್ ಫಾರ್ ಸೌಜನ್ಯ ಎನ್ನುವಂಥದ್ರ ಬಗ್ಗೆ ನೀವು ಕೂಡ ಮಾತಾಡಿದ್ರಿ. ಇವತ್ತಿನ ವಿದ್ಯಮಾನಗಳನ್ನ ನೋಡಿದ್ರೆ ನಿಮ್ಮ ನಿಲುವು ಬದಲಾಗಿದ್ಯಾ ಅಥವಾ ಯಾವ ರೀತಿ ಇದೆ? ನಾನು ಈಗ ಕಾನೂನು ಏನು ಹೇಳುತ್ತೆ ಅದನ್ನ ನಂಬ್ಕೊಂಡು ಕೂತಿದ್ದೀನಿ, ಅದಕ್ಕೋಸ್ಕರ ಕಾಯ್ತಿದ್ದೀನಿ. ಈಗ ನನ್ನ ಮೈಂಡ್ ಸೆಟ್ ಅಲ್ಲಿ ಇದು ಸರಿ, ಅವ್ರ ತಪ್ಪು ಇವ್ರ ತಪ್ಪು ಅನ್ನೋದಿಲ್ಲ. ನಾನು ಡಿಸಿಷನ್ ವೆಯ್ಟ್ ಮಾಡ್ತಾ ಇದ್ದೀನಿ ಅಂಡ್ ನಾನು ನ್ಯೂಸ್ ನೋಡ್ತಾ ಇದ್ದೀನಿ, ಏನ್ ನಡೀತಿದೆ ಈಗ ಸದ್ಯಕ್ಕೆ, ಏನ್ ಸ್ಥಿತಿಗೆ ಬಂದಿದೆ ಅನ್ನೋದೆಲ್ಲ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ಯೂಟ್ಯೂಬರ್ಸ್ ನಮ್ದೇ ಒಂದು ಸರ್ಕಲ್ ಇದೆ ಅಂತ ಹೇಳಿದ್ರಿ. ಸ್ನೇಹಿತು, ಆಮೇಲೆ ವರುಣ್ ಆರಾಧ್ಯ ಅವರೆಲ್ಲ ನಿಮ್ಮ ಸರ್ಕಲ್ ಅಲ್ಲಿ ಇರುವಂತ, ನಾವು ಫ್ರೆಂಡ್ಸ್ ಹೇಗಿದ್ದೀರಾ? ಸೂಪರ್ ಹ್ಯಾಪಿ, ಮಜಾ ಮಾಡ್ತೀವಿ. ವ್ಲಾಗ್ ಮಾಡ್ದಿರೋ ಟೈಮಲ್ಲೂ ಮಜಾ ಮಾಡ್ತೀವಿ, ಖುಷಿಯಾಗಿರ್ತೀವಿ, ಒಬ್ರಿಗೊಬ್ರು ರೇಗಿಸ್ತೀವಿ. ವಿ ಆರ್ ಲೈಕ್ ನಾರ್ಮಲ್ ಫ್ರೆಂಡ್ಸ್. ನಾವು ಏನಂತಾರೆ ಇದನ್ನ ಮೇಂಟೈನ್ ಮಾಡಿಲ್ಲ, ನೀನು ಇನ್ಫ್ಲುಯೆನ್ಸರ್ ನಾನು ಇನ್ಫ್ಲುಯೆನ್ಸರು, ನಿನ್ನ ನಂಬರ್ ಜಾಸ್ತಿ ನನ್ನ ನಂಬರ್ ಜಾಸ್ತಿ ಇಲ್ಲ. ನನಗೆ ಐಡಿಯಾ ಬಂದಾಗ ಅವ್ರು ಶೇರ್ ಮಾಡ್ತಾರೆ. ಐ ಮೀನ್ ಇಬ್ರು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೋತೀವಿ, 3 ಜನನು. ಸೊ ದಿಸ್ ಇಸ್ ಗೋಯಿಂಗ್ ಆನ್. ಫ್ರೆಂಡ್ಶಿಪ್ ಹೇಗೆ ಶುರುವಾಯ್ತು ನಿಮ್ಮ ಮೂರದ್ದು? ನಾನು ವರುಣ್ ಬಂದು ಆಲ್ಮೋಸ್ಟ್ 6 years ಇಂದ ನಾನು ಟಿಕ್ಟಾಕ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ಅವಾಗಿಂದ ಫ್ರೆಂಡ್ಸು, ಬಟ್ ಅಷ್ಟು ಕ್ಲೋಸ್ ಇರಲಿಲ್ಲ. ರೀಸೆಂಟಾಗಿ ನಾನು ಜಿಮ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಅವರು ಒಂದು ಕಡೆ ಜಿಮ್ ಮಾಡ್ತಿದ್ರು. ಸೊ ಯಾಕೆ ನಾವಿಬ್ರು ಜೊತೆಗೆ ಜಿಮ್ ಮಾಡಬಾರ್ದು ಅಂತೇಳಿ ಮಾತಾಡಿ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಶ್ರವಣ್ ವರುಣ್ ಮೀಟ್ ಮಾಡಿಸಿದ್ರು ನನ್ನ. ಅಲ್ಲಿಂದ ನಾವು 3 ಜನ ಒಂದು ಸರ್ಕಲ್ ಆಗಿ. ಓಕೆ, ಫ್ರ್ಯಾಂಕ್ ಮಾಡುವಂಥದ್ದು ಈಗ ತಾಯಿಗೆಲ್ಲ ಒಂದಷ್ಟು ಫ್ರ್ಯಾಂಕ್ ಮಾಡಿದ್ರೆ ತುಂಬಾ ಕಣ್ಣೀರ್ ಹಾಕಿದ್ರು, ಹೊಡ್ತ ತಿಂದ್ರ? ಆಮೇಲೆ ಇಲ್ಲ, ಆಮೇಲೆ ಸಾರಿ ಅನ್ಬಿಡೋದು. ಬಟ್ ಸಾಕಷ್ಟು ಜನ ಫ್ರ್ಯಾಂಕ್ ಮಾಡೋದನ್ನ ನೋಡಿದೀನಿ. ಅಂದ್ರೆ ಕನ್ನಡ ಯೂಟ್ಯೂಬರ್ಸ್ಗಳು ಅಂದ್ರೆ ತಂದೆ ತಾಯಿಗಿರ್ಬೋದು ಅಥವಾ ಮನೇಲಿರೋರಿಗೆ ತುಂಬಾ ಹರ್ಟ್ ಆಗತ್ತೆ. ಆಮೇಲೆ ನಿಮಗೆ ರಿಯಲೈಸ್ ಆಗಿದ್ದಿದ್ಯಾ ಬೇಡ? ತುಂಬಾ ಕಾಂಟೆಂಟ್ಸ್ ನಮ್ಗೆ ಇರುತ್ತೆ, ಓಕೆ ಇದನ್ನ ಮಾಡ್ಬೋದು ಅದನ್ನ ಮಾಡ್ಬೋದು ಅಂತ. ತುಂಬಾ ನಾವು ಸ್ಟಾಪ್ ಮಾಡ್ಕೋತೀವಿ. ನಮ್ಮ ಟೀಮ್ಗೆ ಹೇಳಿ ಬೇಡ, ಇದು ಹರ್ಟ್ ಆಗ್ಬೋದು. ಅಂಡ್ ಆಲ್ಸೋ ಜನ ನೋಡ್ತಿರ್ತಾರಲ್ಲ ನಮ್ಮನ್ನ, ನಾವು ನಮ್ಮ ಫ್ಯಾಮಿಲಿನ ಹರ್ಟ್ ಮಾಡ್ತಿದೀವಿ ಅಂದ್ರೆ ಅದನ್ನ ನೋಟಿಸ್ ಮಾಡ್ತಾರೆ. ಅದರಲ್ಲೂ ನಮ್ಗೆ ಅರ್ಥ ಆಗುತ್ತೆ, ಓಕೆ ದಟ್ ಇಸ್ ನಾಟ್ ಸಮಥಿಂಗ್ ವಿಚ್ ವಿ ಶುಡ್ ಟೆಲ್ ಆಡಿಯನ್ಸ್ ಟು ಡೂ ಆರ್ ಎಂಟರ್ಟೈನ್ ವಿತ್. ಅವ್ರನ್ನ ಇದನ್ನ ಇಟ್ಬಿಟ್ಟು ಎಂಟರ್ಟೈನ್ ಮಾಡ್ಬಾರ್ದು ಅಂತ ನಮ್ಗೆ ಗೊತ್ತಿರುತ್ತೆ. ಒಂದು ಬೌಂಡ್ರಿ ಲೈನ್ ಇಟ್ಕೊಂಡು ಓಕೆ ಇಷ್ಟು ನಾವು ದಾಟ್ಬೋದು, ಇದಕ್ಕಿಂತ ಆಚೆ ಹೋದ್ರೆ ತಪ್ಪದು, ಅವ್ರಿಗೆ ಹರ್ಟ್ ಆಗುತ್ತೆ ಅನ್ನೋದು ಗೊತ್ತಾಗಿ ಆಮೇಲೆ ಎಲ್ಲಿಗೆ ನಿಲ್ಲಿಸ್ಬೇಕು, ಓಡ್ತಾ ಇದೆ ಓಡ್ಲಿ ಅಂತ ಓಡಿಸೋದು, ಅದನ್ನೆಲ್ಲ ಮಾಡ್ದಿರಾ ಅದೇ ಒಂದು ಸೆನ್ಸ್ ಇಟ್ಕೊಂಡು ಏನೇ ಮಾಡಿದ್ರು ಮಾಡಬೇಕು. ಈಗ ಏನೇ ಪ್ರ್ಯಾಂಕ್ ಮಾಡಿದ್ರು ಓಕೆ ತುಂಬಾ ಜಾಸ್ತಿ ಹೋಗ್ತಾ ಇದೆ ಅಂದಾಗ ವಿ ಹ್ಯಾವ್ ಟು ನೋ ವೆನ್ ಟು ಸ್ಟಾಪ್. ಬ್ರೇಕಪ್ ಬಗ್ಗೆ ನಾನು ಹೇಳ್ಕೊಂಡಿದ್ದೀನಿ ಅಂತ ಹೇಳಿದ್ರಿ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಡಿಯೋಗಳನ್ನ ನೋಡಿದೀನಿ, ಲವ್ ಗುರು ಆಗ್ಬಿಟ್ಟಿದ್ದೀರಾ ಅಂತ. ಒಂದು ಬ್ರೇಕಪ್ ಆಗಿ ನನಗೆ ಗೊತ್ತಿರೋದು ಒಂದು, ಎಷ್ಟಾಗಿದೆ ಗೊತ್ತಿಲ್ಲ. ಹೌದಾ? ನನಗೆ ಗೊತ್ತಿರೋದು ಒಂದು. ಯಾವ್ದು ಗೊತ್ತು ನಿಮ್ಗೆ? ಅದನ್ನ ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ. ಹಂಗೆ ನಾವು ಹೇಳ್ಬೇಕೋ ಬೇಡೋ ಗೊತ್ತಿಲ್ಲ, ಹೇಳಲ್ಲ ಬೇರೆ. ಬಟ್ ಬೇರೆ ಅಂದ್ರೆ ನಂಬರ್ಸ್ ಎಷ್ಟಿರ್ಬೋದು ಅಂತ ಗೊತ್ತಿಲ್ಲ ನನ್ಗೆ. ಒಂದೇ ಬಟ್ ಲವ್ ಗುರು ಆಗಿದ್ದೀರಾ ಅಂತ ಅನ್ಸುತ್ತೆ. ಲವ್ ಗುರು ಅಂತೇನಲ್ಲ, ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡ್ಕೋತಾ ಇದೀವಿ. ಸೊ ದಟ್ ಪೀಪಲ್ ಹೂ ಫಾಲೋ ಮೀ ವಿಲ್ ಆಲ್ಸೋ ಲರ್ನ್ ಇನ್ ದರ್ ಲೈಫ್ ಅಂಡ್ ಅಡಾಪ್ಟ್ ಇಟ್. ಅವರು ಅವ್ರ ಲೈಫಲ್ಲಿ ಅದನ್ನ ಅಡಾಪ್ಟ್ ಮಾಡ್ಕೊಂಡು ಇಂಪಾರ್ಟೆಂಟ್ ಏನು ಈಗ ಸದ್ಯಕ್ಕೆ ಏನಾದ್ರು ಅರ್ಥ ಮಾಡ್ಕೊಂಡು ಅದನ್ನು ಹೇಳ್ತಾ ಇದೀವಿ ಅಷ್ಟೇ ಆಡಿಯನ್ಸ್. ಬ್ರೇಕಪ್ ಆದ್ಮೇಲೆ ಜೀವನ ಏನು ಅಂತ ತುಂಬಾ ಬೇಗ ಅರ್ಥ ಆಗತ್ತಂತೆ, ಅದಾಗಿದೆಯಾ ನಿಮ್ಗೆ? ನನಗೆ ಗೊತ್ತಿಲ್ಲ, ನಾನು ಹೇಳಿರೋದು ಕೇಳ್ತಾ ಇದೀನಿ. ಓಕೆ, ಅಂದ್ರೆ ಯು ನೋ ವಾಟ್ ಟು ಡೂ, ಯು ಹ್ಯಾವ್ ಅ ವಿಷನ್. ಆ್ಯಂಡ್ ನಾನು ಹೇಳೋದೇನು ಅಂದರೆ, ಬ್ರೇಕಪ್ ಒಂದೇ ಅಂತಲ್ಲ, ನನ್ನ ಲೈಫ್ ಮಂತ್ರ ಇದು. ಲೈಫಲ್ಲಿ ಏನೇ ನಿಮಗೆ ಹರ್ಟ್ ಆಗ್ತಿದೆ ಅಂದರೆ, ಒಂದು ಪೇನ್ ಇದೆ ನಿಮ್ಮ ಲೈಫಲ್ಲಿ, ಒಂದು ಏನೋ ದುಡ್ಡು ಕಳ್ಕೊಂಡ್ರಿ, ಫ್ರೆಂಡ್ ಕಳ್ಕೊಂಡ್ರಿ, ಇಲ್ಲ ಗರ್ಲ್ ಫ್ರೆಂಡೇ ಹೋದ್ರು, ಏನೇ ಪೇನ್ ಇದ್ರು ಆ ಪೇನ್ನ ವೇಸ್ಟ್ ಮಾಡಬಾರ್ದು. ಕೂತ್ಕೊಂಡು ಒಂದು ಕಡೆ ಹತ್ಕೊಂಡು ಆ ಪೇನ್ನ ಒಂದು ಕಡೆ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡಬೇಕು. ಈಗ ನನಗೆ ಒಂದು ಬ್ರೇಕಪ್ ಪೇನ್ ಆಯಿತು, ಐ ವಾಂಟೆಡ್ ಟು ಯೂಸ್ ಇಟ್
ಬೈ ಬಿಲ್ಡಿಂಗ್ ಮೈ ಬಾಡಿ, ನಾನು ಬಾಡಿ ಬಿಲ್ಡ್ ಮಾಡೋಣ, ಓಕೆ ಆ ಪೇನ್ ಇಟ್ಕೊಂಡೆ ಬಾಡಿ ಬಿಲ್ಡ್ ಮಾಡೋಣ. ಸೊ ಆ ಪೇನ್ನ ನೀವು ಯೂಸ್ ಮಾಡ್ಕೋಬೇಕು ಒನ್ ಆರ್ ದಿ ಅದರ್ ರೀತಿ ಟು ಡೆವಲಪ್ ಯೋರ್ ಸೆಲ್ಫ್ ಇನ್ ಟು ಸಮಥಿಂಗ್. ಅಂದ್ರೆ ಒಂದು ಫ್ರೆಂಡ್ಸ್ ಆದ್ರೂನು ಒಂದ್ ರೇಂಜಿಗೆ ಕ್ಲೋಸ್ನೆಸ್ ಇರುತ್ತೆ, ಅಥವಾ ಒಂದ್ ಹೇಳಿದ್ನಾಗೆ ಒಂದ್ ಲಿಮಿಟ್ ಇರುತ್ತೆ. ಬಟ್ ಜನರಿಗೆ ಗೊತ್ತಾಗುತ್ತೆ. ಅಂದ್ರೆ ಆಲ್ಮೋಸ್ಟ್ ಜನ ನಾವು ನೋಡಿದೀವಿ, ನಾವು ಫ್ರೆಂಡ್ಸ್ ಅಂತ ಹೇಳ್ತಾರೆ, ಆಮೇಲೆ ಮದ್ವೆ ಆಗ್ತಾರೆ, ಹೀಗೆಲ್ಲ ನೋಡಿರ್ತಾರೆ ಜನರು ಕೂಡ. ನೀವು ಕೂಡ ಅಂದ್ರೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಾನು ಸಾಕಷ್ಟು ಜನ ಕಮೆಂಟ್ಸ್ ಮಾಡಿರೋದು ನೋಡಿದೆ. ಅಂದ್ರೆ ಒಂದು ರೆಸ್ಪೆಕ್ಟ್ ನ ಮೇಂಟೈನ್ ಮಾಡಿರುವಂತದ್ದು ನೀವಾಗಿರ್ಬೋದು, ಅಥವಾ ಈ ಹಿಂದೆ ನಿಮ್ಮ ಗರ್ಲ್ ಫ್ರೆಂಡ್ ಆಗಿದ್ದವರು, ಈ ಬಗ್ಗೆ ಏನ್ ಹೇಳ್ತೀರಾ? ದಟ್ ಈಸ್ ಹ್ಯೂಮನ್ ಟೆಂಡೆನ್ಸಿ, ನಾವು ಮೇಂಟೈನ್ ಮಾಡಬೇಕು. ಆಬ್ವಿಯಸ್ಲಿ ಈಗ ನಾವು ಅಪ್ಪ ಅಮ್ಮ ನಮ್ಗೆ ಹೇಳ್ಕೊಟ್ಟಿರೋದು ಅದಲ್ವಾ. ಈಗ ನನ್ನ ಕೈಯಲ್ಲಿ ಒಂದು ಸೋಷಿಯಲ್ ಮೀಡಿಯಾನ ಪವರ್ ಇದೆ ಅಂತ ತಕ್ಷಣ ಹೋಗಿ ಕೂತ್ಕೊಂಡು ಕ್ಯಾಮ್ರಾ ಇಟ್ಬಿಟ್ಟು ಅವ್ರು ಹಂಗೆ ಮಾಡೋರು ಹಿಂಗೆ ಮಾಡೋರು ಹಂಗೆ ಮಾಡಿದ್ರು ಅಂತೇಳಿ ಯಾರದೇ ಜೀವನ ಹಾಳು ಮಾಡ್ಬೋದು, ಹುಡುಗಿ ಆಗಲಿ ಹುಡುಗ ಆಗಲಿ. ಬಿಕಾಸ್ ಅವ್ರು ನಂಬ್ಕೊಂಡು ಅವ್ರ ಫ್ಯಾಮಿಲಿ ಇರ್ತಾರೆ, ಅವ್ರ ಫ್ಯಾಮಿಲಿ ಆಚೆ ಸಿಕ್ಕಿದಾಗ ಜನ ಕೇಳ್ತಾರೆ. ಬಟ್ ಇಸ್ ಸಮಥಿಂಗ್ ವಿಚ್ ಯು ಆರ್ ಪಾಸಿಂಗ್ ಇನ್ ಅ ವೆರಿ ನೆಗೆಟಿವ್ ವೇ. ಒಂದು ಪರ್ಸನ್ ಮೇಲೆ ಫುಲ್ ಒಂದು ಟೈಮಲ್ಲಿ ಇಷ್ಟಪಟ್ಟಿದ್ದವ್ರನ್ನ ಒಂದು ಕಡೆ ತಳ್ಳಿಬಿಟ್ಟು ನೀವು ನೆಗೆಟಿವ್ ಅನ್ನೋ ತೋರಿಸೋದು, ನಾನು ಅದನ್ನು ಬಿಲೀವ್ ಮಾಡಲ್ಲ. ಅದಕ್ಕೆ ಐ ನೆವರ್ ವಾಂಟೆಡ್ ಟು ಡೂ ಇಟ್. ಈಗ ಸೋಷಿಯಲ್ ಮೀಡಿಯಾದಲ್ಲಿ